ಕಿವಿ ಇತ್ತು ಒಳಗಡೆ, ಆಲ್ಮೋಸ್ಟ್ 250 ml ಬಸ್ ಇತ್ತು. ಇಷ್ಟು ಕೈ ಒಳಗಡೆ ಕಂಪ್ಲೀಟ್ ಕಿವಿ ಐತೆಲ್ಲ, ಕಿವಿ ತೆಗೆದು ಮತ್ತು ಆಲ್ಮೋಸ್ಟ್ ಬೋನ್ ಎಲ್ಲ ಕಿವಿ ಆಗ್ಬಿಟ್ಟಿತ್ತು. ಅದಕ್ಕಿಂತ ಮುಂಚೆ ಎಲ್ಲ ಬ್ಲಡ್ ಟೆಸ್ಟು, MRI ಸ್ಕ್ಯಾನು, A to Z ಎಲ್ಲ ಟೆಸ್ಟ್ ಮಾಡಿಸಿ ಎಷ್ಟು ಕಿವಿದೆ ಅಂತೆಲ್ಲ ಕಂಡು ಹಿಡ್ಕೊಂಡು ಅದ್ರ ಪ್ರಕಾರ ತೆಗೆದ್ವಿ. ಸೆಕೆಂಡ್ ಟೈಮ್ ಒಳಗಡೆ ಟೆಂಡೋನ್ ಟ್ರಾನ್ಸ್ಫರ್ ಮಾಡಿದ್ವಿ, ನರ್ವ್ ವೀಕ್ ಇತ್ತು ಅದಕ್ಕೆ. ದೆನ್ ಥರ್ಡ್ ಟೈಮ್ ಒಳಗೆ ಟ್ಯೂಬ್ಯುಲರ್ ಗ್ರಾಫ್ಟ್. ಸರ್ ಇದು ಪೋಸ್ಟ್ ಆಪ್ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದು ರಿಕರೆನ್ಸ್ ಆಫ್ ಇನ್ಫೆಕ್ಷನ್. ಈ ಇನ್ಫೆಕ್ಷನ್ನು ಕ್ಯಾನ್ಸರು ಒಂದೇ ಥರನೇ ಎರಡು, ಯಾವಾಗಲೂ ತಿರುಗಿ ಬರ್ಬೋದು. ನೀವು ಎಷ್ಟು ತೆಗೆದ್ರು ಒಂದೊಂದು ಬ್ಯಾಕ್ಟೀರಿಯಾ ಉಳ್ಕೊಂಡೇ ಇರ್ತಾವೆ, ಈ ಕ್ಯಾನ್ಸರ್ ಸೆಲ್ ಥರ. ಸೊ ಆ ರಿಸ್ಕ್ ಯಾವಾಗಲೂ ಇರುತ್ತೆ. ಬಟ್ ಅದಕ್ಕೆ ನಾವು ಒಂದು ನ್ಯೂಟ್ರಿಷನ್ ಇಂಪ್ರೂವ್ ಮಾಡಿದ್ವಿ, ಲೋಕಲ್ ಆ್ಯಂಟಿಬಯೋಟಿಕ್ ಬೀಟ್ಸ್ ಕೊಟ್ವಿ, ಆಮೇಲೆ 6 weeks ತನಕ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ ಡೈಲಿ. ಅವ್ರು ಇಲ್ಲಿ ಗುಲ್ಬರ್ಗಾಗೆ ಬಂದು ಇಲ್ಲೇ ಆ್ಯಂಟಿಬಯೋಟಿಕ್ಸ್ ತೊಗೊತಾನೆ ಇದ್ರು. ಯಾಕಂದರೆ ಬರೀ ಟ್ಯಾಬ್ಲೆಟ್ಸ್ ಕೊಟ್ಟು ಹತ್ತಲ್ಲ, ಅದು ಇಂಜೆಕ್ಷನ್ ಕೊಡ್ಬೇಕು. ಭವಿಷ್ಯದಲ್ಲಿ ಏನಾದರೂ ಇನ್ನು ಭಾಳ ಇದೆ ಸರ್. 1 year ಆಯ್ತಂದ್ರೆ ಮತ್ತೆ ರಿಕರೆನ್ಸ್ ಸೇಫ್ ಸರ್. ಹೌದು, ಇಲ್ಲ ಎಲ್ಲ ಮಾಡಿದ್ಮೇಲೆ ಸೇಫ್ ಆಗುತ್ತೆ. ಎಸ್ 100%. ಇನ್ನು ನಾವು ಕಾನ್ಫಿಡೆಂಟಾಗಿ ಹೇಳ್ಬೋದು, ಇನ್ನು ಬರೋ ಚಾನ್ಸಸ್ ಇಲ್ಲ. ಹಾಂ ಅದೇ ಸರ್, ಈಗ ಅದೇ ಗ್ರೋಯಿಂಗ್ ಏಜ್ ಇರೋದ್ರಿಂದ ಒಂದು ರಿಕವರಿ ಚಲೋನ ಆಗುತ್ತೆ. ಬಟ್ ಮೋಸ್ಟ್ಲಿ ಟ್ರೀಟ್ಮೆಂಟಿಗೆ ಅದು ಕೂಡ ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ. ಯಾವ್ದು ಸರ್? ಅವ್ನು ಏಜ್ ಸಣ್ಣದಿದೆಯಲ್ಲ, ಹೌದು ಅದು ಟ್ರೀಟ್ಮೆಂಟ್ ಅದು ಕೂಡ ಏಜ್ ಒಂದು ಹೆಲ್ಪ್ ಆಗಿದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಸರ್, ಅವನಿಗೆ ಎವ್ರಿ 3 months ಅನಸ್ತೇಷಿಯಾ ಕೊಡ್ತಿದ್ರು, ಇಂಜೆಕ್ಷನ್ ಕೊಡ್ತಿದ್ರಲ್ಲ, ಅವ್ನು ಬೆಳವಣಿಗೆನೂ ಸ್ಲೋ ಆಗ್ಬಿಟ್ಟಿತ್ತು. ನಾನು ಅವಾಗ ಬಂದಾಗ ನೋಡ್ತಿದ್ದಲ್ಲ, ಅವ್ನು ಊಟನ ಸರಿ ಮಾಡ್ತಿದ್ದಿಲ್ಲ. ನೀವು ಆಪ್ರೇಷನ್ 1 ವಾರ ಊಟ ಮಾಡೋಕ್ಕಾಗಲ್ಲ, ನಿದ್ದೆ ಇರಲ್ಲ, ಇಂಜೆಕ್ಷನ್ ಕೊಡ್ತಾರೆ, ನೋವು, ಎಮೋಷನಲ್ ಟ್ರಾಮಾ. ಈಗ ಈಸ್ ಮೆಂಟಲಿ ರಿಲ್ಯಾಕ್ಸ್ಡ್, ಇನ್ನೇನಾಗ ಆಪರೇಷನ್ ಇಲ್ಲ ಅಂದರೆ ಮೆಂಟಲಿ ಯಾವ ರೀತಿ ನಾರ್ಮಲ್ ಇದ್ದಾನೆ. ಹೌದು, ನಾನು ಅದನ್ನ ಕೇಳಿದೆ. ಏನಿಲ್ಲ, ಇಲ್ಲ, ಈಸ್ ವೆರಿ ಆಕ್ಟಿವ್. ವೇಟ್ ಈಗ ಬಿಡಲ್ಲ ಸರ್, ಯಾಕಂದ್ರೆ ಫಿಬ್ಯುಲರ್ ಗ್ರಾಫ್ಟ್ ಹಾಕಿದೀವಲ್ಲ, ಅದು ಕಂಪ್ಲೀಟ್ ಹೀಲ್ ಆಗಬೇಕು. ಅಲ್ಲೊಂದು 2 ಸ್ಕ್ರೂ ಇದೆ, ಇನ್ನು ಆ ಸ್ಕ್ರೂ ಇಂದ ಅಟ್ಯಾಚ್ ಮಾಡಿದೀವಿ ಅದನ್ನ. ಸೊ ಇನ್ನೂ 1 year ವೇಟ್ ಅಂತ ಬಿಡಲ್ಲ. ಆಮೇಲೆ ಎಲ್ಲ ನಾರ್ಮಲ್ ಆಗಿಲ್ಲ, ಹೀಲ್ ಆದ್ಮೇಲೆ ಏನು ಲೈಕ್ ಸರಿ. ಗ್ರಾಫ್ಟ್ ಅಂದ್ರೆ ಏನು? ಗ್ರಾಫ್ಟ್ ಅಂದ್ರೆ ಸರ್, ಕಾಲೊಳಗಿಂದ ಒಂದು ಮೂಳೆ ತೆಗೆದು ಅದನ್ನ ವಿತ್ ಬ್ಲಡ್ ಸಪ್ಲೈ ಅಲ್ಲಿಂದ ತೆಗೆದು ಅದನ್ನ ಇಲ್ಲಿ ಹಾಕಿದ್ದೀವಿ ಸರ್. ಬೋನ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಕಾಲಾಗಿರೋ ಅಂದ್ರೆ ಇಲ್ಲಿ ಬೋನೇ ಇಲ್ಲ, ಅವ್ನಿಗೆ ಇಷ್ಟು ಬೋನ್ ಹೋಗ್ತಿಲ್ಲ ಅಂದ್ರೆ ಇಷ್ಟೇ ಇರುತ್ತೆ ಸರ್ ಅವ್ನಿಗೆ ಬೋನ್. ಸೊ ಇದೇನು ಇಲ್ಲ ಇಲ್ಲಿ. ಸೊ ಕೈ ಎತ್ತಬೇಕಂದ್ರೆ ಅವ್ನು ಹಿಂಗೆ ಎತ್ತಿದ್ದ, ಕೈ ಎತ್ತಕ್ಕೆ ಆಗ್ತಿದ್ದಿಲ್ಲ. ಇಲ್ಲೇನು ಇಲ್ಲ, ಲಿಗರ್ ಇಲ್ಲ. ಕಾಲಿಂದ ಒಂದು ಫಿಬುಲಾ ಅಂತ ಹೇಳ್ತೀವಿ, ಅದು ವೆಯ್ಟ್ ಬೇರಿಂಗ್ ಬೋನ್ ಅಲ್ಲ. ಸೊ ಅದನ್ನ ತೆಗೆದ್ರು ನೀವು ಓಡಾಡ್ಬೋದು. ಸೊ ಅವನು ಒಂದು ಕಾಲಿಂದ ಆ ಬೋನ್ ತೆಗೆದು ಇಲ್ಲಿ ಹೊರಗಡೆ ಬೆಕ್ ಮಾಡಿ ಅದಕ್ಕೆ ಸ್ಕ್ರೂ ಹಾಕಿ ಅಟ್ಯಾಚ್ ಮಾಡಿದ್ವಿ ವಿತ್ ಬ್ಲಡ್ ಸಪ್ಲೈ. ಮತ್ತು ಅದು ಉಳಿಬೇಕಲ್ಲ, ಬ್ಲಡ್ ಸಪ್ಲೈಯಿಂದ ಆ ಬೋನ್ ಸುತ್ತೋಗ್ಬಿಡುತ್ತೆ. ಅದಕ್ಕೆ ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ ಎಲ್ಲ ಕನೆಕ್ಟ್ ಮಾಡಿ 6 hours ಸೈಜ್ ಕರೆಕ್ಟ್ ಆಗುತ್ತೆ ಸರ್. ಅದೆಲ್ಲ ಮೇಜರ್ ಮಾಡಿ ತಗೊಂಡು ಸರ್. ಸೈಜ್ ಬೇಕಲ್ಲ, ಯಾಕಂದ್ರೆ ಕಾಲಿಂದ ಬೇರೆ ಇಲ್ಲ ಬೇರೆ ಆಗುತ್ತಲ್ಲ. ಈ ಅವನಿಗೆ ಅಷ್ಟೇ ಇರುತ್ತೆ, ಸ್ವಲ್ಪ ಸಣ್ಣದಿತ್ತು. ಬಟ್ ಇದ್ರು ಅದಕ್ಕೆ ಬಿಟ್ಟು ಅದಕ್ಕೆ ಮತ್ತೆ ಸಪ್ರೇಟಾಗಿ ಏನು ಮಾಡೋಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಸರ್. ಇಷ್ಟೆಲ್ಲ ಕಾಳಜಿ ಅವರೇ ಇದ್ದೇವೆ ಆರ್ಥೋಪೆಡಿಕ್ ಟ್ಯೂಮರ್ಸ್ ಮಾಡಿ ದೆನ್ ಸಕ್ಸಸ್ಫುಲಿ ಅದು ಕೂಡ ಬೋನ್ ತಗೊಂತು. ಅಂದರೆ ಏನಾಗಿತ್ತು ಸರ್, ಅವರಿಗೆ ಇಷ್ಟು ಬೋನ್ ಲಾಸ್ ಆಗಿಬಿಟ್ಟಿತ್ತು. ಆ ಇನ್ಫೆಕ್ಷನ್ ಆಗಿ ಈ ಕಡೆ ಅರ್ಧ ಮೂಳೆನ ತಿಂದು ಬಿಟ್ಟಿತ್ತು ಅದು ಇನ್ಫೆಕ್ಷನ್. ಸೊ ದಿಸ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ಹೋಲ್ ವರ್ಲ್ಡ್. ಜಗತ್ತೊಳಗೆ ಇನ್ನೂ ತನಕ ಇಷ್ಟು ಬೋನ್ ಲಾಸ್ ಆಗಿ ಟ್ರೀಟ್ಮೆಂಟ್ ಆಗಿರೋದು ಫಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಕ್ಯಾನ್ಸರ್ ಆದರೂ ಕೂಡ ಅಷ್ಟು ಬೋನ್ ಲಾಸ್ ಆಗಿರಲ್ಲ, ಅದು ಎಸ್ಪೆಷಲಿ ಈ ಏಜ್ ಒಳಗೆ. ಸೊ ಅದಕ್ಕೆ ಫಿಬ್ಯುಲರ್ ಗ್ರಾಫ್ಟ್ ಹಾಕಿದ್ವಿ. ಲೆಂತ್ ಬಂತು. ಲೆಂತ್ ಬಂದ ಮೇಲೆ ಏನಾಗುತ್ತೆ, ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಸೊ ಈಗ ಅವನು ಲೇಟೆಸ್ಟ್ ಮಾಮೂಲು ವಿಡಿಯೋ ಕಳಿಸಿದ್ರು, ಅದರೊಳಗೆ ಅವನು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ. ರೈಟ್ ಹ್ಯಾಂಡ್ ಒಳಗೆ ಬರೀತಾ ಇದ್ದಾನೆ. ಅವನು ನಮಗೆ ಸಿಗೋ ತನಕ ರೈಟ್ ಹ್ಯಾಂಡ್ ಯೂಸೇ ಮಾಡಿದ್ದಿಲ್ಲ. ಅವನು ಓದೋದು, ಊಟ ಮಾಡೋದು, ಬರೆಯೋದು A to Z ಬರೀ ಲೆಫ್ಟ್ ಹ್ಯಾಂಡ್ ಒಳಗಿತ್ತು. ಸೊ ಐ ಥಿಂಕ್ ಆ ಏಜ್ ಒಳಗೆ ಮಗು ಕೈ ಕಳ್ಕೊಂಡ್ರೆ ಅವ್ನ ಮಕ್ಕಳ ಜೊತೆ ಆಟ ಆಡೋಕ್ಕಾಗಲ್ಲ, ಅವ್ನ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ವಿಲ್ ನೆವರ್ ಬಿ ಎ ನಾರ್ಮಲ್ ಸಿಟಿಸನ್. ಸೊ ನಾವು ಐ ಥಿಂಕ್ ವಿಲ್ ಬಿ ಮಚ್ ಮೋರ್ ದೆನ್ ಎನಿ ಅದರ್ ಎವರೇಜ್ ಸಿಟಿಸನ್. ಅವನು ಮತ್ತೊಂದು ಏನು ಮೆಚ್ಚಬೇಕಂದ್ರೆ, ಇಷ್ಟೆಲ್ಲ ಆಪ್ರೇಷನ್ ಆಗಿ ಇಷ್ಟು ಸರಿ ಅವ್ರು ಬಂದರೂ ಒಮ್ಮೆನೂ ಧೈರ್ಯ ಕಳ್ಕೊಳ್ಳಿಲ್ಲ. ಈ ಅವನೊಳಗೆ ಕಣ್ಣೊಳಗೆ ಮುಖದೊಳಗೆ ಒಂದು ಯಾವಾಗಲೂ ಒಂದು ಶಕ್ತಿ ಇರುತ್ತೆ. ಐ ಥಿಂಕ್ ವಾಟ್ಸ್ ಫಸ್ಟ್ ಸ್ಟ್ಯಾಂಡ್ಸ್ ಫಾರ್ ಇನ್ ಫೇತ್, ಹೋಪ್ ಆ್ಯಂಡ್ ಲವ್ ಅಂತ ಹೇಳ್ತೀವಿ. ಈ ಮೂರೂ ಈ ಟ್ರೀಟ್ಮೆಂಟು ಈ ಮಗುಳಾಗ ನಾವು ನೋಡ್ಬೋದು. ಅವ್ರು ಫುಲ್ ಫೇತ್ ಇಟ್ಕೊಂಡು ನಮ್ಮ ಹತ್ರ ಬಂದರು, ಹೋಪ್ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರು. ವಿತ್ ಆಲ್ ಲವ್ ವಿ ಗೇವ್ ದ ಟ್ರೀಟ್ಮೆಂಟ್ ಆ್ಯಂಡ್ ಕೇರ್. ಸೊ ಐ ಥಿಂಕ್ ದಿಸ್ ಈಸ್ ವಾಟ್ ಅವರ್ ಹಾಸ್ಪಿಟಲ್ ಸ್ಟ್ಯಾಂಡ್ಸ್. ಆ್ಯಂಡ್ another interesting part ಅಂದರೆ ಎನಿ ಕಾಂಪ್ಲೆಕ್ಸ್ ಸರ್ಜರೀಸ್ ಇಲ್ಲ.
ವಿತ್ ಆಲ್ ಸಪೋರ್ಟ್ ಆಫ್ ಫೌಂಡೇಶನ್ ನಾವು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸರಿ, ಎಷ್ಟು ಖರ್ಚಾಗಿತ್ತು ಇದು ಹೊರಗಡೆ ಬಂದು